ಗಳನ್ನು ತಿನ್ನುತ್ತಾರೆ. ಅರೆ ನಿಜವಾಗ್ಲೂನಾ? ಇಷ್ಟು ಸಣ್ಣ ಬಾಟ್ಲಾ? ನನ್ನ ಹತ್ರ ಮೀಡಿಯಂ ಸೈಜ್ ಇದೆ. ವಾವ್! ಈ ದೊಡ್ಡ ಹನಿ ಜೆಲ್ಲಿ ಬಾಟಲ್ ನೋಡಿ, ಅದ್ಭುತ. ಜೇನ್ಗೆ ಅತ್ಯಂತ ಚಿಕ್ಕದು ಸಿಕ್ಕಿತು. ಮೈಕ್, ನನ್ನ ಸ್ವೀಟ್ಸ್ ಮುಟ್ಟೋ ಧೈರ್ಯ ಮಾಡಬೇಡ. ಇದು ನಂದು, ನಾನೇ ತಿನ್ನೋದು. ವಾವ್, ಎಷ್ಟು ರುಚಿಯಾಗಿದೆ. ಇದು ಚೂಯಿಂಗಮ್ ಆಗಿ ಕೂಡ ಬದಲಾಗುತ್ತೆ. ಮೈಕ್, ನಿನ್ ಸರದಿ. ನನಗೆ ಶುರು ಮಾಡೋಕೆ ಖುಷಿ ಆಗ್ತಿದೆ. ಬನ್ನಿ ಇದನ್ನ ಓಪನ್ ಮಾಡಿ ಹಿಂಡಿ ತೆಗೆಯೋಣ. ಎಷ್ಟು ರುಚಿಕರ ಮತ್ತು ಯಮ್ಮಿ ಆಗಿದೆ. ನನಗೆ ಇನ್ನೂ ಬೇಕು. ನನಗೆ ಇಡೀ ಬಾಟಲ್ ಕುಡಿಬೇಕು ಅನಿಸ್ತಿದೆ. ಗೊತ್ತಾ, ನಾನು ಇಷ್ಟು ರುಚಿಯಾದ ಆಹಾರನ ಯಾವತ್ತೂ ತಿಂದಿಲ್ಲ. ಸರಿ, ಕೊನೆ ಹನಿವರೆಗೂ ಹಿಂಡಿ ತೆಗೆದೆ. ಬಾಟಲಿಗೆ ಬೈ ಬೈ ಹೇಳಿ. ಓ, ಇದು ಸಿಕ್ಕಿ ಹಾಕೊಂಡಿದೆ. ಅಯ್ಯೋ ಮೈಕ್, ಏನ್ ಮಾಡ್ದೆ ನೀನು? ಇದು ನನ್ನ ಕೂದಲಿಗೆ ಅಂಟಿಕೊಂಡಿದೆ. ಓ ಓ, ಇದು ಬರ್ತಿಲ್ಲ. ಅಯ್ಯೋ, ನನ್ನ ಕೂದಲು. ಅಯ್ಯೋ, ನಾನು ಏನಾದ್ರೂ ಉಪಾಯ ಮಾಡ್ತೀನಿ. ಇಗೋ ಬಂದೇ ಬಿಡ್ತು. ಓ, ವಾಪಸ್ ಬಂತು. ಮೈಕ್, ಇನ್ನೊಮ್ಮೆ ಹೀಗೆ ಮಾಡಬೇಡ. ನೀವಿಬ್ಬರು ತುಂಬಾ ತಮಾಷೆಯಾಗಿದ್ದೀರಾ. ನಾನು ಬಬಲ್ ಊದುತ್ತೀನಿ. ಇದು ತುಂಬಾ ದೊಡ್ಡದಾಗಿದೆ. ಸರಿ ಬ್ರಾಡಿ, ನಿನ್ ಸರದಿ. ಗ್ರೇಟ್, ಬನ್ನಿ ಬಾಟಲ್ ಓಪನ್ ಮಾಡೋಣ. ಓ, ಇದು ಆಗ್ತಿಲ್ಲ. ನನಗೆ ಇದನ್ನ ಹಿಂಡಿ ತೆಗೆಯೋಕೆ ಆಗ್ತಿಲ್ಲ. ಅಯ್ಯೋ ಅಯ್ಯೋ, ನನ್ನ ಕ್ಷಮಿಸಿ ಫ್ರೆಂಡ್ಸ್. ಓ, ನೀನೊಬ್ಬ ಕಿಲಾಡಿ. ಅದು ಮುಜುಗರ ತಂದಿತು, ಆದ್ರೆ ನನಗೊಂದು ಐಡಿಯಾ ಬಂತು. ನಾನು ಹೆಲಿಕಾಪ್ಟರ್ ಕರೀತೀನಿ. ಹಲೋ, ನನಗೊಂದು ಹೆಲಿಕಾಪ್ಟರ್ ಬೇಕು. ಅಲ್ಲಿ ಬಂದೇ ಬಿಡ್ತು. ಹಗ್ಗ ಕೆಳಗೆ ಹಾಕಿ. ಸರಿ, ನಾನು ಇದನ್ನ ಬಾಟಲ್ ಸುತ್ತಲೂ ಕತ್ತೀನಿ ಮತ್ತು ಮೇಲೆ ಎತ್ತಿ. ವಾವ್! ಅವರು ನಿಜವಾಗಿಯೂ ನನ್ನ ದೊಡ್ಡ ಬಾಟಲಿಯನ್ನು ಆಕಾಶಕ್ಕೆ ಎತ್ತಿದರು ಮತ್ತು ನೇರವಾಗಿ ನನ್ನ ಬಾಯಿಗೆ. ಯೂಹೂ! ನನ್ನ ರುಚಿಯಾದ ಜೆಲ್ಲಿ. ಎಷ್ಟು ಸಿಹಿ ಮತ್ತು ಅದ್ಭುತ. ಐ ಲವ್ ಯು ಗೈಸ್. ಇವಳಿಗೆ ಹುಚ್ಚ ಹಿಡಿದಿದೆ. ಏನು ಇಷ್ಟು ಸಣ್ಣ ಪ್ರಿಂಗಲ್ಸ್ ಪ್ಯಾಕೆಟ್ಟಾ? ನಿಜವಾಗ್ಲೂನಾ? ನಿನ್ ಕಥೆ ಏನು? ಮತ್ತು ನಾನು ತುಂಬಾ ಅದೃಷ್ಟಶಾಲಿ. ತಡಿರಿ, ಬ್ರಾಡಿ ಎಲ್ಲರಿಗಿಂತ ಮುಂದೆ ಹೋಗಿದ್ದಾಳೆ. ನಮಗೆ ತುಂಬಾ ಖುಷಿಯಾಗಿದೆ. ನನ್ನ ಹತ್ತಿರ ದೊಡ್ಡ ಪ್ರಿಂಗಲ್ಸ್ ಪ್ಯಾಕ್ ಇದೆ. ಸರಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಜೇನ್, ನೀನು ಶುರು ಮಾಡು. ಸರಿ, ಹೌದು, ನನ್ನ ಹತ್ತಿರ ಮತ್ತೆ ಅತ್ಯಂತ ಚಿಕ್ಕ ಪ್ಯಾಕೇಜ್ ಇದೆ. ಆದ್ರೆ ಇನ್ನೂ ಏನೋ ಇದೆ. ಏನು? ಕೇವಲ ಒಂದೇನಾ? ಇದು ಸಾಲದು. ಓ, ಇದ್ರಲ್ಲಿ ಬೇರೇನೂ ಇಲ್ಲ. ಸರಿ, ಇರೋದನ್ನೇ ಟ್ರೈ ಮಾಡೋಣ. ಇದು ತುಂಬಾ ಚಿಕ್ಕದಾಗಿದೆ, ಆದ್ರೆ ತುಂಬಾ ಚೆನ್ನಾಗಿದೆ. ಮೈಕ್, ನಿನ್ ಸರದಿ. ಹೌದಾ? ಬನ್ನಿ ಟ್ರೈ ಮಾಡೋಣ. ಓಹೋ, ಚಾಕೊಲೇಟ್ ಚಿಪ್ಸ್ ಅದ್ಭುತವಾಗಿದೆ. ನಾನು ಇದನ್ನ ಮೊದಲ ಬಾರಿಗೆ ಟ್ರೈ ಮಾಡ್ತಿದ್ದೀನಿ. ಇದು ಫ್ಯಾಂಟಾಸ್ಟಿಕ್ ಆಗಿದೆ. ಓ, ಅವು ರುಚಿಯಾಗಿ ಕಾಣ್ತಿವೆ. ನನಗೂ ಒಂದು ಬೇಕು. ಹುಡುಗಿಯರೇ, ನನಗೊಂದು ತೊಂದರೆ ಆಗಿದೆ ಅನ್ಸುತ್ತೆ. ನನ್ನ ಕೈ ಪ್ರಿಂಗಲ್ಸ್ ಪ್ಯಾಕ್ ಒಳಗೆ ಸಿಕ್ಕಿ ಹಾಕಿಕೊಂಡಿದೆ. ಓ, ನನಗೆ ಇದನ್ನ ಹೊರಗೆ ತೆಗೆಯೋಕೆ ಆಗ್ತಿಲ್ಲ ಹುಡುಗಿಯರೇ. ಓ, ಅದೇನದು? ಸರಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ನಾನು ಕೂಡ ಸಹಾಯ ಮಾಡ್ತೀನಿ. ಓ, ತಡೀರಿ, ನಾನು ಸ್ವಲ್ಪ ತಿನ್ಬಹುದು. ಅಯ್ಯೋ, ನನ್ನ ತಲೆ. ಓ, ಅಲ್ಲಿ ಏನೂ ಇಲ್ಲ. ಓ ಹೇ, ಅಲ್ಲಿ ಏನೂ ಉಳಿದಿಲ್ಲ. ನೀನು ಹೀಗೆ ಹೇಗೆ ಮಾಡ್ದೆ? ಬ್ರಾಡಿ, ಬೇಗ ಮಾಡು. ಯೂಹೂ! ಬನ್ನಿ ನೋಡೋಣ. ಓ, ನನಗೆ ಕೈ ತಲುಪುತ್ತಿಲ್ಲ. ಗೊತ್ತು, ನಾನು ಕ್ಯಾನ್ ಅನ್ನ ಉಲ್ಟಾ ಮಾಡ್ತೀನಿ. ವಾವ್! ನನ್ನ ಎಲ್ಲ ಚಿಪ್ಸ್ ನೋಡಿ. ನನ್ನ ಹತ್ತಿರ ಇವುಗಳ ದೊಡ್ಡ ಬೆಟ್ಟವೇ ಇದೆ ಮತ್ತು ಅವು ತುಂಬಾ ದೊಡ್ಡದಾಗಿವೆ. ನಾನು ಶಾಕ್ ಆಗಿದ್ದೀನಿ. ಇದು ಅಕ್ಷರಶಃ ನನ್ನ ತಲೆಯ ಗಾತ್ರದಲ್ಲಿದೆ ಮತ್ತು ಇದು ತುಂಬಾ ರುಚಿಯಾಗಿದೆ. ಗ್ರೇಟ್! ಮುಂದೆ ಹೋಗೋಣ.
ತಡಿರಿ, ಒಂದು ಐಡಿಯಾ. ನನಗೆ ಒಂದು ದೊಡ್ಡ ಗ್ಲಾಸ್ ಬೇಕು. ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಪರ್ಫೆಕ್ಟ್. ನಾವು ದೊಡ್ಡ ಚಿಪ್ ಅನ್ನು ಸಣ್ಣ ತುಂಡುಗಳಾಗಿ ಒಡೆದು ಎಲ್ಲವನ್ನು ದೊಡ್ಡ ಗ್ಲಾಸ್ಗೆ ಹಾಕೋಣ. ನಾವು ಇದನ್ನು ಸಂಪೂರ್ಣವಾಗಿ ಚಿಪ್ಸ್ ತುಂಡುಗಳಿಂದ ತುಂಬಿಸಬೇಕು. ವಾವ್! ಮತ್ತು ಈಗ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಎಲ್ಲವನ್ನು ಕರಗಿಸುವುದು. ಇದು ಮಜವಾಗಿರಲಿದೆ. ಪಕ್ಕಕ್ಕೆ ಸರಿಯಿರಿ. ಆ ಫ್ಲೇಮ್ ಥ್ರೋವರ್ ನೋಡಿ, ಎಷ್ಟು ಕೂಲ್ ಆಗಿದೆ. ಈಗ ನನ್ನ ಹತ್ತಿರ ಕರಗಿದ ಚಾಕೊಲೇಟ್ನ ದೊಡ್ಡ ಗ್ಲಾಸ್ ಇದೆ. ವಾವ್! ಈ ಗ್ಲಾಸ್ಗಳು ತುಂಬಾ ಕೂಲ್ ಆಗಿವೆ. ಇದನ್ನು ಕುಡಿಯುವ ಸಮಯ. ನನ್ನ ಕೂಲ್ ಸ್ಟ್ರಾ ನೋಡಿ. ನನಗೆ ಇದು ತುಂಬಾ ಇಷ್ಟ. ಇದು ರುಚಿಯಾಗಿ ಕಾಣ್ತಿದೆ. ಬ್ರಿಟ್ನಿ, ಶೇರ್ ಮಾಡ್ತೀಯಾ? ಇಲ್ಲ, ನನಗೆ ಶೇರ್ ಮಾಡೋಕೆ ಇಷ್ಟ ಇಲ್ಲ. ಈ ದೊಡ್ಡ ಗ್ಲಾಸ್ ಚಾಕೊಲೇಟ್ ಕೇವಲ ನನಗಾಗಿ ಮಾತ್ರ. ಬ್ರಿಟ್ನಿ, ಇಷ್ಟು ಜಿಪ್ಪುಣಿ ಅಂತ ನಂಗೆ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ಹತ್ತಿರ ಸ್ಪೆಷಲ್ ಸ್ಟ್ರಾಗಳಿವೆ ಮತ್ತು ನಾವು ಅವುಗಳ ಮೂಲಕ ಎಲ್ಲ ಚಾಕೊಲೇಟ್ ಕುಡಿಯಬಹುದು. ಮೈಕ್, ಇದು ತುಂಬಾ ರುಚಿಯಾಗಿದೆ. ನನಗೆ ಚಾಕೊಲೇಟ್ ಅಂದ್ರೆ ತುಂಬಾ ಇಷ್ಟ. ಏನು? ಅಯ್ಯೋ, ಎಲ್ಲಿದೆ ಅದು? ನಾನೇ ಎಲ್ಲವನ್ನು ಕುಡಿದು ಬಿಟ್ಟೆ ಅನ್ನೋದು ನಂಬೋಕೆ ಆಗ್ತಿಲ್ಲ. ಓ ಇಲ್ಲ, ನೀವಿಬ್ಬರು ನನ್ನ ಚಾಕೊಲೇಟ್ ಕದ್ದಿದ್ದೀರಾ? ಅಯ್ಯೋ, ನಾವು ಸಿಕ್ಕಿ ಬಿದ್ದೆವು. ಇದು ತಮಾಷೆಯಾಗಿದೆ. ಮಾಲ್ಟೀಸರ್ಸ್ ನ ಎಷ್ಟು ಸಣ್ಣ ಕ್ಯೂಬ್. ಇದು ಖಂಡಿತವಾಗಿಯೂ ತುಂಬಾ ರುಚಿಯಾಗಿದೆ. ಏನು? ಹುರ್ರೇ! ನನ್ನ ಹತ್ತಿರ ಮಾಲ್ಟೀಸರ್ ಕ್ಯಾಂಡಿಗಳ ದೊಡ್ಡ ಕ್ಯೂಬ್ ಇದೆ. ಅಯ್ಯೋ, ಮೈಕ್, ಅದನ್ನ ನೋಡು. ಕೊನೆಗೂ ಅದೃಷ್ಟ ನನ್ನ ಕಡೆ ಇದೆ. ಆದ್ರೆ ನಾವು ಬ್ರಿಟ್ನಿಯಿಂದ ಶುರು ಮಾಡೋಣ. ಸರಿ, ನನ್ನ ಹತ್ತಿರ ಅತ್ಯಂತ ಚಿಕ್ಕದು ಇದೆ. ನನಗೆ ಏನು ಮಾಡ್ಬೇಕು ಅಂತ ಗೊತ್ತು. ಅಯ್ಯೋ, ಒಳಗೆ ಏನೋ ಇದೆ. ಇದು ಗಮ್ಮಿ ಬೇರ್. ಇದು ತುಂಬಾ ಕೂಲ್ ಆಗಿದೆ ಮತ್ತು ನಂಬಲಾಗದಷ್ಟು ರುಚಿಯಾಗಿದೆ. ಈಗ ಮುಚ್ಚಳವನ್ನ ಮತ್ತೆ ಹಾಕಿ ಚಾಕೊಲೇಟ್ ಕ್ಯೂಬ್ ಅನ್ನೇ ಟ್ರೈ ಮಾಡೋಣ. ವಾವ್! ಇದು ತುಂಬಾ ಯಮ್ಮಿ ಆಗಿದೆ. ಮೈಕ್, ನಿನ್ನ ಸರದಿ. ಬೇಗ ಮಾಡು. ಓ ಹೌದು, ಬನ್ನಿ ಟ್ರೈ ಮಾಡೋಣ. ಅಯ್ಯೋ, ಒಳಗೆ ಸ್ಕಿಟಲ್ಸ್ ಇವೆ. ಪ್ರಪಂಚದಲ್ಲೇ ನನಗೆ ಅತ್ಯಂತ ಇಷ್ಟವಾದ ಕ್ಯಾಂಡಿ. ಸರಿ, ನಾನು ಸದ್ಯಕ್ಕೆ ಸ್ಕಿಟಲ್ಸ್ ತಿಂತೀನಿ ಮತ್ತು ಈ ಸ್ಪೆಷಲ್ ಸ್ಟ್ರಾ ಟ್ಯೂಬ್ ನನಗೆ ಇದಕ್ಕೆ ಸಹಾಯ ಮಾಡುತ್ತೆ. ಇದು ತುಂಬಾ ವೇಗವಾಗಿ ಆಗುತ್ತೆ. ಯಮ್! ಈಗ ಮತ್ತೆ ಕ್ಯೂಬ್ ಕಡೆಗೆ ಹೋಗೋಣ. ಹಾ ನೋಡಿ, ನಾನು ಇದನ್ನ ಒಡೆದೆ ಮತ್ತು ಈಗ ನನ್ನ ಹತ್ತಿರ ತುಂಬಾ ಕ್ಯಾಂಡಿ ಇದೆ. ಆದ್ರೆ ಇದನ್ನ ಮುಟ್ಟಬೇಡಿ. ನಾನು ಕೊನೆಯ ಬಾಲ್ ವರೆಗೂ ಎಲ್ಲವನ್ನೂ ತಿಂತೀನಿ. ಸರಿ, ಅಷ್ಟೇ, ಮುಗಿಯಿತು. ನನಗೆ ಮಾಲ್ಟೀಸರ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ಜೇನ್ ಸರದಿ. ಹುರ್ರೇ! ಮೊದಲಿಗೆ ನಾನು ಈ ಕ್ಯೂಬ್ ಅನ್ನ ಒಡೆಯುತ್ತೇನೆ. ವಾವ್! ತಡೀರಿ ಫ್ರೆಂಡ್ಸ್. ಅಬ್ಬಾ, ಇದು ತುಂಬಾ ಭಾರವಾಗಿದೆ. ಓಹ್, ಇದರ ಮೇಲೆ ಕಣ್ಣಿಡಿ, ಆದ್ರೆ ತಿನ್ಬೇಡಿ. ನಾನು ಯೋಚಿಸುತ್ತಿರುವುದನ್ನೇ ನೀವು ಯೋಚಿಸುತ್ತಿದ್ದೀರಾ? ಮಾರ್ಷ್ ಮ್ಯಾಲೋಗಳು, ಇವುಗಳ ದೊಡ್ಡ ಬೆಟ್ಟವೇ ಇದೆ. ಇದು ನಂಬಲಾಗದಷ್ಟು ರುಚಿಯಾಗಿದೆ. ನನಗೆ ಇದು ತುಂಬಾ ಇಷ್ಟ. ಇದು ತುಂಬಾ ಸಾಫ್ಟ್ ಮತ್ತು ಹೇ, ಏನ್ ಮಾಡ್ತಿದ್ದೀರಾ? ಯಮ್ಮಿ! ವಾವ್! ಮತ್ತು ಇದು ತುಂಬಾ ದೊಡ್ಡದಾಗಿದೆ. ನನಗೂ ಇದು ಇಷ್ಟ. ನೈಸ್. ನೀವು ಯಾಕೆ ನನ್ನ ಕ್ಯಾಂಡಿ ತಿಂತಿದ್ದೀರಾ? ಓ, ಅವಳು ಗಮನಿಸಿದಳು. ನೀವು ನನ್ನ ಫ್ರೆಂಡ್ಸ್. ನಾನು ಇದನ್ನ ತಿನ್ಬೇಡಿ ಅಂತ ಕೇಳ್ಕೊಳ್ತೀನಿ. ಆದ್ರೂ ಪರವಾಗಿಲ್ಲ, ನನ್ನ ಹತ್ತಿರ ಇಡೀ ಕ್ಯೂಬ್ ತುಂಬಾ ಸಿಹಿ ತಿನಿಸುಗಳಿವೆ. ಓ, ರುಚಿಯಾಗಿದೆ. ಥ್ಯಾಂಕ್ ಯು. ವಾವ್! ಒಂದು ಸಣ್ಣ ಕೇಕ್ ಪಾಪ್. ಎಷ್ಟು ಕ್ಯೂಟ್ ಆಗಿದೆ. ಮತ್ತು ನಿನ್ನ ಕತೆ ಏನು? ವಾವ್! ಸರಿ, ನನ್ನ ಹತ್ತಿರ ಮೀಡಿಯಂ ಕೇಕ್ ಪಾಪ್ ಇದೆ. ಇದು ಕೂಡ ಸುಂದರವಾಗಿದೆ. ಏನು ಜೇನ್? ಹೌದು, ನನ್ನ ಹತ್ತಿರ ದೊಡ್ಡದಿದೆ. ಇಲ್ಲ, ಬ್ರಿಟ್ನಿ ಮೊದಲನೆಯವಳು. ಹೌದಾ? ಹುರ್ರೇ! ಇದು ತುಂಬಾ ರುಚಿಕರವಾಗಿ ಕಾಣ್ತಿದೆ.
ಮತ್ತು ಇದು ರುಚಿಯಾಗಿದೆ. ಆದ್ರೆ ಅಷ್ಟೇನಾ? ಮುಂದಿನವರು ಯಾರು? ಓ ಇಲ್ಲ ಇಲ್ಲ ಇಲ್ಲ, ಇದು ನನ್ನ ಸರದಿ ಜೇನ್. ಒಂದು ತುತ್ತು ತಗೋತಿದ್ದೀನಿ. ಇದು ಒಳಗೆ ತುಂಬಾ ಸುಂದರವಾಗಿದೆ. ನನಗೂ ಇದನ್ನು ಟ್ರೈ ಮಾಡಬೇಕು ಅನಿಸ್ತಿದೆ. ಓ ಇದು ನನ್ನ ಸರದಿನಾ? ಹೌದು. ನನ್ನ ದೊಡ್ಡ ಕೇಕ್ ಪಾಪ್ ಅನ್ನು ಟ್ರೈ ಮಾಡ್ತೀನಿ. ಓಹ್ ಇದು ನಿಜವಾಗಿಯೂ ಭಾರವಾಗಿದೆ. ನನಗೆ ಇದನ್ನು ಎತ್ತೋಕೆ ಆಗ್ತಿಲ್ಲ. ಓ ಇದು ಆಗ್ತಿಲ್ಲ. ಸರಿ, ನಾನು ಇದನ್ನು ಕಟ್ ಮಾಡಬಹುದು. ಸರಿ, ಕಟ್ ಮಾಡೋದು ಸುಲಭವಲ್ಲ, ಆದ್ರೆ ನಾನು ಮಾಡಬಲ್ಲೆ. ನಾನು ನಿಜವಾಗಿಯೂ ಇದನ್ನು ಮಾಡಿದೆ. ಇದು ಸುಂದರವಾಗಿ ಮತ್ತು ತುಂಬಾ ರುಚಿಯಾಗಿ ಕಾಣ್ತಿದೆ. ಓಹ್ ಯಮ್ಮಿ. ನಾವು ಇದನ್ನು ಟ್ರೈ ಮಾಡಬಹುದಾ? ನನ್ನ ಕೇಕ್ ಪಾಪ. ಸರಿ, ಓಕೆ. ತುಂಬಾ ಥ್ಯಾಂಕ್ಸ್ ಜೇನ್, ನೀನೇ ಬೆಸ್ಟ್. ನಂಬಲಾಗದಷ್ಟು ರುಚಿಯಾಗಿದೆ. ಎಂಜಾಯ್ ಮಾಡಿ ಫ್ರೆಂಡ್ಸ್. ವಾಹ್, ಇದು ಮಾಲ್ಟೀಸರ್ಸ್ ಕ್ಯಾಂಡಿಯ ಇಡೀ ಬಕೆಟ್. ಆದರೆ ಒಂದು ನಿಮಿಷ ತಡೀರಿ, ಅದನ್ನು ನೋಡಿ. ಮೈಕ್ ಹತ್ತಿರ ಒಂದು ಇಡೀ ಬಕೆಟ್ ಇದೆ ಮತ್ತು ಎನೆಡ್ ಹತ್ತಿರ ಒಂದು ದೊಡ್ಡ ಬಕೆಟ್ ಇದೆ. ಓ ನನ್ನ ದೇವರೇ, ನಂಬಲು ಸಾಧ್ಯವಿಲ್ಲ. ವೆಡ್ನೆಸ್ಡೇ ಇಂದ ಪ್ರಾರಂಭಿಸೋಣ. ನನ್ನ ಹತ್ತಿರ ಯಾಕೆ ಅತ್ಯಂತ ಚಿಕ್ಕದಾಗಿದೆ ನನಗೆ ಗೊತ್ತು. ನನ್ನ ಹತ್ತಿರ ಒಂದು ವಿಶೇಷವಾದ ಟ್ಯೂಬ್ ಇದೆ. ನನ್ನ ಕೈಗಳನ್ನು ಕೊಳಕು ಮಾಡಿಕೊಳ್ಳದೆಯೇ ನಾನು ಎಲ್ಲಾ ಸಿಹಿ ತಿಂಡಿಗಳನ್ನು ಹೀರಿಕೊಳ್ಳಬಲ್ಲೆ. ಸುಲಭ ಮತ್ತು ರುಚಿಕರ. ಉತ್ತಮ್. ಮೈಕ್, ನಿನ್ನ ಸರದಿ. ಸರಿ, ಇದು ನನ್ನ ಸರದಿ. ನನ್ನ ಹತ್ತಿರವೂ ಏನೋ ಇದೆ. ಅದನ್ನು ನೋಡಿ, ಜಾರು ಬಂಡಿ ಇರುವ ಒಂದು ತಂಪಾದ ವಸ್ತು. ನಾನು ಎಲ್ಲಾ ಮಾಲ್ಟೀಸರ್ಸ್ ಅನ್ನು ಬೇಗನೆ ತಿನ್ನಲು ಸಾಧ್ಯವಾಗುತ್ತದೆ. ಇದು ನಂಬಲಾಗದಷ್ಟು ಆಸಕ್ತಿದಾಯಕವಾಗಿರುತ್ತದೆ. ನಾನು ನಿಮ್ಗೆ ತೋರಿಸುತ್ತೇನೆ. ನಾನು ಒಂದು ದೊಡ್ಡ ಜಾರು ಬಂಡಿಯನ್ನು ಜೋಡಿಸಿದ್ದೇನೆ. ಈಗ ನಾವು ಮಾಲ್ಟೀಸರ್ಸ್ ಕ್ಯಾಂಡಿಯನ್ನು ಇಲ್ಲಿ ಹಾಕುತ್ತೇವೆ ಮತ್ತು ಅದು ಹೋಗುವುದನ್ನು ನೋಡಿ. ಇದು ತುಂಬಾ ಮಜಾವಾಗಿದೆ. ವಾ, ಇದನ್ನು ಪ್ರಯತ್ನಿಸೋಣ. ಯಾಮ್. ಇದನ್ನು ಮತ್ತೊಮ್ಮೆ ಮಾಡೋಣ. ಹೋ, ಅದು ಅದ್ಭುತವಾಗಿದೆ. ಅದ್ಭುತ. ಯಮ್ ಯಮ್ ಯಮ್. ಎಷ್ಟು ತಂಪಾಗಿದೆ. ಓ ಅಷ್ಟೇ ಅನ್ಸುತ್ತೆ. ಸ್ವಲ್ಪ ಬೇಸರವಾಗುತ್ತದೆ ಸಹಜವಾಗಿ, ಆದರೆ ಇದು ಎನಿಟ್ ಸರದಿ. ಬೇಗ ಬಾ. ಹೌದು, ನಾನು ಇದನ್ನು ಪ್ರಯತ್ನಿಸುತ್ತೇನೆ. ಇವುಗಳು ತುಂಬಾ ದೊಡ್ಡದಾಗಿವೆ. ಇದು ಎಷ್ಟು ರುಚಿಕರವಾಗಿದೆ. ಏನು? ನಾನು ಹಂಚಿಕೊಳ್ಳಬೇಕೆಂದು ನೀನು ಬಯಸುತ್ತೀಯಾ? ನಿನ್ನ ಜೊತೆಯಾ? ಖಂಡಿತ ಇಲ್ಲ, ಇದು ನನ್ನದು. ನಾನು ಖಂಡಿತವಾಗಿಯೂ ಹಂಚಿಕೊಳ್ಳುವ ಮೂಡ್ನಲ್ಲಿಲ್ಲ. ಸರಿ, ನಾನು ಎಲ್ಲಾ ಮಾಲ್ಟೀಸರ್ಸ್ ಅನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ನಾವು ಮೇಜಿನ ಮೇಲೆ ಸರಿಯಾದ ರಂಧ್ರವನ್ನು ಕತ್ತರಿಸಬೇಕಾಗಿದೆ. ಆಗ ನಾನು ಯಶಸ್ವಿಯಾಗುತ್ತೇನೆ. ನಮ್ಮ ಫ್ಲೇಮ್ ಥ್ರೋವರ್ ಬಳಸಿ ಅದನ್ನು ಸುಟ್ಟು ಹಾಕಿ ಮತ್ತು ಅಲ್ಲಿಗೆ ಆಯಿತು. ಏನು? ನನ್ನ ಕ್ಯಾಂಡಿ ಎಲ್ಲಿದೆ? ವೆಡ್ನೆಸ್ಡೇ, ನೀನು ಎಲ್ಲವನ್ನು ತಿಂದಿದ್ದೀಯಾ? ನೀನು ಹೇಗೆ ಹಾಗೆ ಮಾಡಬಲ್ಲೆ? ನೀನು ಹಂಚಿಕೊಳ್ಳಬೇಕಿತ್ತು. ನೀನು ಇದನ್ನು ಮುಗಿಸಬಹುದು. ವಾಹ್, ಧಾನ್ಯದ ಎಷ್ಟು ಸಣ್ಣ ಪ್ಯಾಕೇಜ್. ಓ, ವೆಡ್ನೆಸ್ಡೇ ಹತ್ತಿರ ಸಾಮಾನ್ಯವಾದದ್ದು ಇದೆ ಅಂಡ್ ಎನಿಡ್ ಹತ್ತಿರ ಒಂದು ದೊಡ್ಡದಿದೆ. ಅದನ್ನು ನೋಡಿ. ಒಂದು ದೈತ್ಯ ಧಾನ್ಯದ ಪ್ಯಾಕ್. ನಂಬಲು ಸಾಧ್ಯವಿಲ್ಲ. ಮೈಕ್, ನಾವು ನಿನ್ನಿಂದ ಪ್ರಾರಂಭಿಸುತ್ತೇವೆ. ನನಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿತು. ನಾನು ಸಣ್ಣ ಮೇಜಿನ ಮೇಲೆ ಸಣ್ಣ ತಟ್ಟೆಯಿಂದ ಧಾನ್ಯವನ್ನು ತಿನ್ನಬಲ್ಲೆ. ಇದನ್ನು ನಮ್ಮ ಬೌಲ್ಗೆ ಸುರಿಯೋಣ. ಇದು ತುಂಬಾ ಅದ್ಭುತವಾಗಿದೆ ಅಲ್ಲವೇ? ಮೊದಲಿಗೆ ನಾವು ಧಾನ್ಯದೊಂದಿಗೆ ಹೋಗುತ್ತಿದ್ದೇವೆ. ನಂತರ ಅದರ ಮೇಲೆ ಸ್ವಲ್ಪ ಹಾಲು ಸುರಿಯುವುದು. ಇದು ನಿಜವಾಗಿಯೂ ರುಚಿಕರವಾಗಿರಲಿದೆ. ನಾವು ಇದನ್ನು ಆದಷ್ಟು ಬೇಗ ಪ್ರಯತ್ನಿಸಬೇಕು. ಚಮಚದೊಂದಿಗೆ ಹೋಗುತ್ತಿದ್ದೇನೆ. ಯಮ್!
ಆದರೆ ಸಣ್ಣ ಊಟ ಬೇಗನೆ ಮುಗಿಯುತ್ತದೆ. ಓ, ನಗುವುದನ್ನು ನಿಲ್ಲಿಸಿ. ನಾನು ನನ್ನನ್ನು ಸ್ವಚ್ಛಗೊಳಿಸಿಕೊಡುತ್ತೇನೆ ಮತ್ತು ಇದು ವೆಡ್ನೆಸ್ಡೇ ಸರದಿ. ಖಂಡಿತವಾಗಿ ನಾನು ಈಗಾಗಲೇ ನನಗಾಗಿ ಒಂದು ತಟ್ಟೆ ಮತ್ತು ಚಮಚವನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಬೌಲ್ಗೆ ಧಾನ್ಯವನ್ನು ಸುರಿಯುವುದು, ಸ್ವಲ್ಪ ಹಾಲು ಸೇರಿಸುವುದು ಪರಿಪೂರ್ಣ. ನನ್ನ ಕೈಗಳನ್ನು ಕೊಳಕು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ. ಎಷ್ಟು ರುಚಿಕರವಾಗಿದೆ. ಅವುಗಳು ವರ್ಣರಂಜಿತವಾಗಿದ್ದರೂ ಸಹ ಒಳ್ಳೆಯದಾಗಿವೆ. ಓ ನನ್ನ ದೇವರೇ, ನನಗೆ ಇನ್ನೂ ಸ್ವಲ್ಪ ಬೇಕು. ಧನ್ಯವಾದಗಳು ಖೈ. ಬಾಯ್. ಎನಿಡ್, ಇದು ನಿನ್ನ ಸರದಿ. ಉತ್ತಮ್. ಈ ದೊಡ್ಡ ಪ್ಯಾಕ್ ಅನ್ನು ನಾನು ಹೇಗೆ ತಿನ್ನಬಲ್ಲೆ? ಹೌದು, ನನಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿತು. ನಾನು ತಕ್ಷಣ ಅಲ್ಲಿಗೆ ಬರುತ್ತೇನೆ. ಓ, ನನಗಾಗಿ ಕಾಯಿರಿ. ಸರಿ, ಸ್ನಾನದ ಕೋಣೆ ಖಂಡಿತವಾಗಿಯೂ ನನಗೆ ಸೂಕ್ತವಾಗಿದೆ. ನನ್ನ ಹತ್ತಿರ ದೊಡ್ಡ ಬೌಲ್ ಇಲ್ಲ, ಆದರೆ ನನ್ನ ಹತ್ತಿರ ಒಂದು ದೊಡ್ಡ ಸ್ನಾನದ ತೊಟ್ಟಿ ಇದೆ. ಹಾಲನ್ನು ನೇರವಾಗಿ ಅಲ್ಲಿಗೆ ಸುರಿಯುವುದು. ಇಡೀ ಸ್ನಾನದ ತೊಟ್ಟಿಯನ್ನು ತುಂಬಲು ನನ್ನ ಹತ್ತಿರ ಖಂಡಿತವಾಗಿಯೂ ಸಾಕಷ್ಟು ಇದೆ, ಕೊನೆಯ ಹನಿಯವರೆಗೆ. ಮತ್ತು ಈಗ ನಾವು ನಮ್ಮ ಧಾನ್ಯವನ್ನು ಅಲ್ಲಿ ಹಾಕಬಹುದು. ಅವುಗಳು ಎಷ್ಟು ಸುಂದರ ಮತ್ತು ವರ್ಣರಂಜಿತವಾಗಿವೆ. ಅದ್ಭುತ. ಅವುಗಳು ತುಂಬಾ ಇವೆ. ಮತ್ತು ಈಗ ಉಳಿದಿರುವುದು ನಾನು ಅಲ್ಲಿ ಈಜುವುದು ಮಾತ್ರ. ಒಳಗೆ ಹೋಗೋಣ. ಓ ಹೌದು, ನಾವು ಸ್ನಾನ ಮಾಡಬಹುದು ಮತ್ತು ನಮ್ಮನ್ನು ನಾವು ತಾಜಾಗೊಳಿಸಿಕೊಳ್ಳಬಹುದು. ಓ ನನ್ನ ಡಕ್ಕಿ. ನಾವು ಮುಳುಗದಿರೋಣ ಮತ್ತು ಅದನ್ನು ಧರಿಸೋಣ. ಆಸಕ್ತಿದಾಯಕ. ಇದು ತುಂಬಾ ಚೆನ್ನಾಗಿದೆ. ಡಕ್, ನಿನಗೆ ಸ್ವಲ್ಪ ಬೇಕಾ? ಪ್ರಯತ್ನಿಸು. ಓಹ್, ಎಂತಹ ಸಣ್ಣ ಡೋನಟ್. ಇದು ವೆಡ್ನೆಸ್ಡೇಯ ಮಾರಿಗೋಲ್ಡ್ಗಿಂತ ಚಿಕ್ಕದಾಗಿದೆ. ಎನಿಡ್ ಹತ್ತಿರ ಸಾಮಾನ್ಯವಾದದ್ದು ಇದೆ ಮತ್ತು ಮೈಕ್ ಹತ್ತಿರ ಒಂದು ದೊಡ್ಡ ಡೋನಟ್ ಇದೆ. ಓ ನನ್ನ ದೇವರೇ, ವೆಡ್ನೆಸ್ಡೇ ಹತ್ತಿರ ಮತ್ತೆ ಅತ್ಯಂತ ಚಿಕ್ಕ ಭಾಗವಿದೆ. ನಗುವುದನ್ನು ನಿಲ್ಲಿಸಿ. ನಾನು ಮೊದಲು ಪ್ರಾರಂಭಿಸುತ್ತೇನೆ. ನನ್ನ ಡೋನಟ್ ನಿಮ್ಮೆಲ್ಲರದಕ್ಕಿಂತ ಹೆಚ್ಚು ರುಚಿಕರವಾಗಿದೆ. ನಾವು ಅದನ್ನು ಪುಡಿ ಮಾಡುತ್ತೇವೆ. ಅದು ಕೆಲಸ ಮಾಡಿತು. ಅದು ಚಪ್ಪಟೆಯಾಗಿದೆ ಮತ್ತು ಅದು ಈಗ ದೊಡ್ಡ ಗಾತ್ರವಾಗಿದೆ. ರುಚಿಕರವಾಗಿದೆ. ನನಗೆ ಇದು ನಿಜವಾಗಿಯೂ ಇಷ್ಟವಾಗಿದೆ. ಸರಿ, ಅಷ್ಟೇ ಅನ್ಸುತ್ತೆ. ಈಗ ಇದು ಎನಿಡ್ ಸರದಿ. ಹುರ್ರೇ, ನನ್ನ ಡೋನಟ್ ನನಗಾಗಿ ಕಾಯುತ್ತಿದೆ. ಇದು ತುಂಬಾ ಮುದ್ದಾಗಿದೆ. ನನ್ನ ತುಟಿಗಳನ್ನು ನೋಡಿ, ಅವುಗಳು ತುಂಬಾ ಸುಂದರವಾಗಿವೆ. ಮೈಕ್, ನೀನು ಏನು ಮಾಡುತ್ತಿದ್ದೀಯಾ? ನಾನು ನಿನ್ಗೆ ಮುತ್ತು ಕೊಡ್ತಿಲ್ಲ. ನನ್ನನ್ನು ಕ್ಷಮಿಸು. ಸ್ಪ್ರಿಂಕ್ಲರ್ಸ್ ತುಂಬಾ ಚೆನ್ನಾಗಿವೆ. ಮತ್ತು ಈಗ ಇದು ಡೋನಟ್ ಸಮಯ. ಎಷ್ಟು ಅದ್ಭುತವಾಗಿದೆ. ನನಗೆ ಎಲ್ಲವನ್ನೂ ತಿನ್ನಬೇಕೆಂದು ಅನಿಸುತ್ತಿದೆ. ಯಮ್ ಯಮ್ ಯಮ್. ಸರಿ, ಈಗ ನನ್ನ ಸರದಿ. ನನ್ನ ಡೋನಟ್ ತುಂಬಾ ದೊಡ್ಡದಾಗಿದೆ. ನಾವು ಅದನ್ನು ಅಳೆಯಬೇಕಾಗಿದೆ. ಸಿಕ್ಕಿತು. ನನಗೆ ಒಂದು ಆಲೋಚನೆ ಬಂದಿತು. ಓ, ನನ್ನನ್ನು ಕ್ಷಮಿಸು ವೆಡ್ನೆಸ್ಡೇ. ನನಗೆ ಕೊಳಕಾಗಲು ಇಷ್ಟವಿಲ್ಲ. ನಾವು ಒಂದು ಸಣ್ಣ ತುಂಡನ್ನು ಕತ್ತರಿಸೋಣ. ವಾ, ಎಷ್ಟು ರುಚಿಕರವಾಗಿದೆ. ನನಗೆ ಇನ್ನೂ ಬೇಕು. ಮೈಕ್, ನೀನು ಬೇಗನೆ ಮಾಡಬೇಕು. ಹುಡುಗಿಯರು ಕಾಯಲು ತುಂಬಾ ಸುಸ್ತಾಗಿದ್ದಾರೆ. ಓ, ಅವರು ಈಗಾಗಲೇ ಹೊರಟು ಹೋಗಿದ್ದರು. ಸರಿ, ಹಾಗೆಯೇ ಇರಲಿ. ನನಗೆ ನನ್ನ ಡೋನಟ್ ಹೊರತುಪಡಿಸಿ ಬೇರೆ ಯಾರೂ ಬೇಡ. ಇದು ನನ್ನ ಸ್ನೇಹಿತರನ್ನು ಮತ್ತು ಎಲ್ಲಾ ಊಟಗಳನ್ನು ಬದಲಾಯಿಸುತ್ತದೆ. ನಾನು ಕೊನೆಗೊಳ್ಳುತ್ತೇನೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ನೆಚ್ಚಿನ ಡೋನಟ್. ಓಹ್, ಮೈಕ್ 100 ಪದರಗಳ ನಂತರ ತನ್ನ ಊಟವನ್ನು ಮುಗಿಸಿದನು. ನೀನು ನಮ್ಮನ್ನು ನೆನಪಿಸಿಕೊಳ್ಳುತ್ತೀಯಾ? ಇದು 101 ವರ್ಷಗಳಾಗಿವೆ ಮೈಕ್. ಓಹ್, ನನ್ನ ಒಂದಿಗೆ ಇದ್ದದ್ದಕ್ಕಾಗಿ ಧನ್ಯವಾದಗಳು. ಇದು ಹೊಸ ಸತ್ಕಾರದ ಸರದಿ. ಈ ಬಟನ್ಗಳು ಯಾವುವು? ಇದು ಆಸಕ್ತಿದಾಯಕವಾಗಿ ಕಾಣುತ್ತದೆ. ನಾವು ಅದರ ಮೇಲೆ ಒತ್ತಬೇಕೇ? ಏನು ನಡೆಯುತ್ತಿದೆ? ಓ, ಅದನ್ನ ನೋಡಿ. ಇದು ಒಂದು ಸಣ್ಣ ಚಾಕೊಲೇಟ್ ಬಾರ್. ಓ
ಸಣ್ಣ ಆಹಾರ ತುಂಬಾ ಮುದ್ದಾಗಿದೆ. ಇದನ್ನು ಪ್ರಯತ್ನಿಸೋಣ. ರುಚಿಕರವಾಗಿದೆ. ನನಗೆ ಚಾಕೊಲೇಟ್ ಎಂದರೆ ಇಷ್ಟ, ಆದ್ರೆ ಬೇರೇನೂ ಇಲ್ಲ. ನಾನು ಮತ್ತೆ ಬಟನ್ ಒತ್ತಿದರೆ ಏನು? ಎನಿಡ್, ಈಗ ನನ್ನ ಸರದಿ. ಬಟನ್ ಒತ್ತುತ್ತಿದ್ದೇನೆ. ಅಬ್ಬಾ, ಇದು ಚಾಕೊಲೇಟ್, ಆದರೆ ಇದು ಖಂಡಿತವಾಗಿಯೂ ದೊಡ್ಡದಾಗಿದೆ. ಪ್ಯಾಕೇಜಿಂಗ್ ಅನ್ನು ತೆಗೆದುಹಾಕುತ್ತಿದ್ದೇನೆ ಮತ್ತು ನಾನು ಚಾಕೊಲೇಟ್ ಅನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಅದಕ್ಕಾಗಿ ನನ್ನ ಚಾಕುವನ್ನು ಬಳಸುತ್ತಿದ್ದೇನೆ. ಅದು ಉತ್ತಮವಾಗಿದೆ. ನಿನಗೆ ಗೊತ್ತಾ, ನನಗೆ ಒಂದು ಆಲೋಚನೆ ಬಂದಿತ್ತು. ನಾನು ನನ್ನದೇ ಆದ ಸಣ್ಣ ಶವಪೆಟ್ಟಿಗೆಯನ್ನು ಮಾಡಬಲ್ಲೆ. ಇದು ಚಾಕೊಲೇಟ್ನಿಂದ ಮಾಡಲ್ಪಟ್ಟಿರಲಿದೆ. ಇದು ಎಷ್ಟು ಮುದ್ದಾಗಿದೆ ಎಂದು ನೋಡಿ. ಮತ್ತು ಈಗ ನಾನು ಇದನ್ನು ಪ್ರಯತ್ನಿಸಲು ಬಯಸುತ್ತೇನೆ. ನೋಡೋಣ. ಇದು ರುಚಿಕರವಾಗಿದೆ. ನನಗಾಗಿ ಅಂತಹ ಒಂದು ಶವಪೆಟ್ಟಿಗೆಯನ್ನು ಹೊಂದಲು ಬಯಸುತ್ತೇನೆ. ಮೈಕ್, ಇದು ನಿನ್ನ ಸರದಿ. ನೀನೇನ್ ಹೇಳ್ತೀಯೋ ಹಾಗೆ ವೆಡ್ನೆಸ್ಡೇ. ಸರಿ, ನನಗೇನು ಕಾಣಿಸುತ್ತಿಲ್ಲ. ನಮ್ಮ ಕಡೆಗೆ ಏನಾದ್ರೂ ಹಾರಿ ಬರುತ್ತಿದೆಯೇ? ಓ ಇಲ್ಲ, ಒಂದು ದೊಡ್ಡ ಚಾಕೊಲೇಟ್ ಬಾರ್. ಇದು ಬಾಹ್ಯಾಕಾಶದಿಂದ ಬಂದಿದೆ. ಹುಡುಗಿಯರೇ, ಜಾಗರೂಕರಾಗಿರಿ. ಉಲ್ಕಾಶಲೆ ಈಗ ಆಕಾಶದಿಂದ ಹಾರಿ ಬರ್ತಿದೆ. ಓಹ್, ಇದು ತುಂಬಾ ಅಪಾಯಕಾರಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳಿ. ಹುಡುಗಿಯರೇ, ನಾವು ಏನ್ ಮಾಡಬೇಕು? ನಿನಗ್ ಗೊತ್ತಾ, ನಾವು ನಮ್ಮ ಹೇರ್ ಡ್ರೈಯರ್ ಗಳನ್ನ ಹೊರತೆಗೆದು ಚಾಕೊಲೇಟ್ ಕರಗಲು ಅದರ ಕಡೆಗೆ ತೋರಿಸಬೇಕಾಗಿದೆ. ನಿಮ್ಮ ಹೇರ್ ಡ್ರೈಯರ್ ಗಳು ನನ್ನ ಫ್ಲೇಮ್ ಥ್ರೋವರ್ಗೆ ಹೋಲಿಸಿದ್ರೆ ಏನೂ ಅಲ್ಲ. ಅದು ಉತ್ತಮವಾಗಿದೆ. ಛತ್ರಿಯ ಅಡಿಯಲ್ಲಿ ಅಡಗಿಕೊಳ್ಳಿ. ಇದು ತುಂಬಾ ತಂಪಾಗಿದೆ. ಚಾಕೊಲೇಟ್ ಮಳೆ. ವಾವ್! ಆಹಾರ ಬೇಕೆ? ನನಗೆ ಚುಪಾ ಚುಪ್ಸ್ ಅಂದ್ರೆ ತುಂಬಾ ಇಷ್ಟ. ನನಗೂ ಕೂಡ, ವಿಶೇಷವಾಗಿ ಅವುಗಳಲ್ಲಿ 10 ಇದ್ದಾಗ. ಸಾರಿ, ನಿಮ್ಮ ಬಳಿ ಹೆಚ್ಚು ಇಲ್ಲ. ಹೌದು, ಖಂಡಿತವಾಗಿಯೂ. ವೆಡ್ನೆಸ್ಡೇ, ನೀನು ಮೊದಲು ಪ್ರಾರಂಭಿಸು. ನಾನು ರ್ಯಾಪರ್ ಅನ್ನ ಹೇಗೆ ತೆಗೆಯುವುದು? ದೂರ ಹೋಗು ಎಂದು ಹೇಳಿದೆ. ನೀವು ನನಗೆ ಸಹಾಯ ಮಾಡುತ್ತೀರಾ? ನನಗೆ ಈ ಮಿಠಾಯಿಗಳು ಇಷ್ಟವಿಲ್ಲ. ಮೈಕ್, ನೀನು ಇದನ್ನು ಮಾಡಬಲ್ಲೆಯಾ? ಸುಲಭ್. ನಿಜವಾಗಿ ಇಲ್ಲ. ನನ್ನನ್ನು ಕ್ಷಮಿಸು ವೆಡ್ನೆಸ್ಡೇ. ಥಿಂಗ್, ಈ ಚುಪಾ ಚುಪ್ಸ್ ಅನ್ನು ನಿಭಾಯಿಸು. ಉತ್ತಮ ಕೆಲಸ. ಸರಿ, ಇದನ್ನು ಪ್ರಯತ್ನಿಸುವ ಸಮಯ. ತುಂಬಾ ಚೆನ್ನಾಗಿದೆ. ನನ್ನದು ಮುಗಿಯಿತು. ಹೌದು, 10ಕ್ಕೆ 10. ಸರಿ, ಕೊನೆಗೂ ನನ್ನ ಸರದಿ ಬಂದಿದೆ. ಈ ಚುಪಾ ಚುಪ್ಸ್ ತುಂಬಾ ಸಿಹಿಯಾಗಿವೆ ಮತ್ತು ನನಗೆ ಒಂದು ಅದ್ಭುತವಾದ ಉಪಾಯ ಬಂದಿದೆ. ಅವೆಲ್ಲವನ್ನು ಒಂದು ವಿಶೇಷವಾದ ಸಣ್ಣ ಪ್ಯಾಕ್ ನಲ್ಲಿ ಹಾಕುವುದು ಮತ್ತು ಅದನ್ನು ಪುಡಿ ಮಾಡುವುದು. ಓ ಮೈಕ್, ನೀನು ಏನು ಮಾಡುತ್ತಿದ್ದೀಯಾ? ಇದು ಯಾವುದಾದರೂ ಹೊಸ ರೀತಿಯ ಲೈಫ್ ಹ್ಯಾಕ್ ಆಗಿದೆಯೇ? ಅಜ್ಜಿ, ನಾನು ಸಿಹಿ ಸ್ಪ್ರಿಂಕ್ಲರ್ಸ್ ಮಾಡಿದ್ದೇನೆ. ನನ್ನ ಚುಪಾ ಚುಪ್ಸ್ ಅನ್ನು ಅದರಲ್ಲಿ ಅದ್ದುತ್ತಿದ್ದೇನೆ ಮತ್ತು ಇದು ಹೆಚ್ಚು ರುಚಿಕರವಾಗಿದೆ. ಇದು ಅದ್ಭುತವಾಗಿದೆ. ಅಬ್ಬಾ, ರುಚಿಕರವಾಗಿದೆ. ಚೆನ್ನಾಗಿದೆ. ಅಜ್ಜಿ, ನಿಮ್ಮದನ್ನು ಪ್ರಯತ್ನಿಸಿ. ನೀನು ಹೇಳುವುದು ಸರಿ ಮೊಮ್ಮಗನೇ, ಆದರೆ ನಾನು ಯಾವುದರಿಂದ ಪ್ರಾರಂಭಿಸಬೇಕು? ವ್ಯಾಕ್ಯೂಮ್ ಕ್ಲೀನರ್? ಅಜ್ಜಿ, ನೀವು ತುಂಬಾ ತಮಾಷೆಯಾಗಿದ್ದೀರಿ. ನಿಮ್ಮ ಕೂದಲನ್ನು ನೋಡಿ. ಅಜ್ಜಿಗೆ ಇದರಿಂದ ಸಂತೋಷವಾಗಿಲ್ಲ. ನಾನು ನಿಮಗೆ ಹೆಲ್ಪ್ ಮಾಡಲು ಬಯಸಿದ್ದೆ. ಏನು ನಡೆಯುತ್ತಿದೆ? ಓ ಖಸ್. ಧನ್ಯವಾದಗಳು ಮೊಮ್ಮಗನೇ. ಈ ಮಿಠಾಯಿ ತುಂಬಾ ರುಚಿಕರವಾಗಿದೆ. ಉಳಿದ ಎಲ್ಲವನ್ನು ಪ್ರಯತ್ನಿಸೋಣ. ವಾವ್, ನನಗೂ ಅದು ಬೇಕು. ನೀನು ಈಗಾಗಲೇ ನಿನ್ನದನ್ನು ತಿಂದಿದ್ದೀಯಾ? ಈ ಅದ್ಭುತವಾದ ಚುಪಾ ಚುಪ್ಸ್ ಅನ್ನು ಆನಂದಿಸಲು ಈಗ ಅಜ್ಜಿಯ ಸರದಿ.
ಓ, ಅವು ನನ್ನ ಬಾಯಿಯಲ್ಲಿ ಸಿಕ್ಕಿ ಹಾಕಿಕೊಂಡಿವೆ ಎಂದು ನನಗೆ ಅನಿಸುತ್ತದೆ. ಮೈಕ್, ದಯವಿಟ್ಟು ನನಗೆ ಬೇಗನೆ ಸಹಾಯ ಮಾಡು. ದಯವಿಟ್ಟು ನಾನು ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ. ಅಯ್ಯೋ, ನಾನು ಇದನ್ನು ಅತಿಯಾಗಿ ಮಾಡಿದೆ ಎಂದು ನನಗೆ ಅನಿಸುತ್ತದೆ. ಅದು ಖಂಡಿತ. ನನಗೆ ನನ್ನ ದವಡೆಯ ಅಗತ್ಯವಿರುತ್ತದೆ. ಆದರೆ ಸಿಹಿ ತಿಂಡಿಗಳು ತುಂಬಾ ರುಚಿಕರವಾಗಿವೆ. ನಾನು ಒಂದೊಂದಾಗಿ ತಿನ್ನುತ್ತೇನೆ. ಇನ್ನೊಂದೇ ಮತ್ತು ಕೊನೆಯದು. ಶಾಬಾಷ್ ಅಜ್ಜಿ, ಒಳ್ಳೆಯ ಕೆಲಸ. ಅದ್ಭುತ. ಒಂದು ಜೋಳದ ಕಾಳು ಅಷ್ಟೇನಾ? ಇದು ಯಾವುದಾದರೂ ತಮಾಷೆಯೇ? ಮತ್ತು ಅಜ್ಜಿಯ ಬಳಿ 7, 8, 9, 10 ಇವೆ. ಓ, ಸರಿ ಸರಿ ಸರಿ, ಅದು ಉತ್ತಮ ಪ್ರಮಾಣದ ಗಾತ್ರವಾಗಿದೆ. ಮೈಕ್, ನೀನು ಜಾಗರೂಕರಾಗಿರಬೇಕು ಮತ್ತು ವೆಡ್ನೆಸ್ಡೇ ನಿಜವಾಗಿ ಮೊದಲನೆಯವಳು. ನನಗೆ ಅರ್ಥವಾಗುತ್ತಿಲ್ಲ. ಇದನ್ನು ಹೇಗೆ ತಿನ್ನುತ್ತೀರಿ? ಸ್ವಲ್ಪ ಕಾಯಿರಿ. ಸ್ವಲ್ಪ ಬೆಂಕಿಯನ್ನು ತರೋಣ. ಸರಿ, ಈಗ ಅದು ಮುಗಿದಿದೆ. ನನಗೆ ಸ್ವಲ್ಪ ಪಾಪ್ಕಾರ್ನ್ ಸಿಕ್ಕಿತು. ಪರ್ಫೆಕ್ಟ್. ಇದನ್ನು ಪ್ರಯತ್ನಿಸೋಣ. ಅಜ್ಜಿ, ನೀವು ಹಾಗೆ ಮಾಡಬೇಕಾಗಿರಲಿಲ್ಲ. ಧನ್ಯವಾದಗಳು. ಇದು ನಿಮ್ಮ ಸರದಿ. ಸರಿ, ಈಗೋ ನನ್ನ ಇಸ್ತ್ರಿ ಪೆಟ್ಟಿಗೆ. ನಾನು ಸುಂದರವಾಗಿದ್ದೇನೆ. ಓ, ಅದು ಬಿಸಿಯಾಗಿದೆ. ಸ್ವಲ್ಪ ಪಾಪ್ಕಾರ್ನ್ ಮಾಡುವ ಸಮಯ. ನನ್ನ ಕಾಳುಗಳನ್ನು ಇಸ್ತ್ರಿ ಪೆಟ್ಟಿಗೆಯ ಮೇಲೆ ಇಡುತ್ತಿದ್ದೇನೆ. ಮತ್ತು ಈಗೋ ನೋಡಿ, ನಮಗೆ ಸ್ವಲ್ಪ ರುಚಿಕರವಾದ ಪಾಪ್ಕಾರ್ನ್ ಸಿಕ್ಕಿದೆ. ಇದು ಅದ್ಭುತವಾಗಿದೆ. ಅಜ್ಜಿ, ಅದು ಚೆನ್ನಾಗಿದೆ. ಇದು ನಿನ್ನ ಸರದಿ, ಮೈಕ್. ಪಾಪ್ಕಾರ್ನ್ ಅನ್ನು ಬೇಗನೆ ಹೇಗೆ ಬೇಯಿಸುವುದು ಎಂಬ ಉಪಾಯ ನನಗೂ ಇದೆ. ನಿಜವಾಗಿ ನನ್ನ ಬಳಿ ಒಂದು ವಿಶೇಷವಾದ ಪಾಪ್ಕಾರ್ನ್ ಯಂತ್ರವಿದೆ. ಈಗ ನಾನು ನನಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೇಯಿಸಬಹುದು. ಅದ್ಭುತ! ಇದು ತುಂಬಾ ರುಚಿಕರವಾಗಿದೆ. ಓ, ಇಲ್ಲ ಮೈಕ್, ಇದನ್ನು ಮಾಡಬೇಡ. ಓ, ಅದು ಕೆಟ್ಟ ಉಪಾಯ. ಈ ಯಂತ್ರವು ಖಂಡಿತವಾಗಿಯೂ ಒಡೆಯುತ್ತಿದೆ. ಓ, ಅದ್ಭುತ! ಈಗ ನಮ್ಮ ಬಳಿ ಎಷ್ಟು ಪಾಪ್ಕಾರ್ನ್ ಇದೆ ಎಂದು ನೋಡಿ. ವಾ, ತೆಗೆದುಕೊಳ್ಳಿ. ಎಲ್ಲರಿಗೂ ಸಾಕಾಗುವಷ್ಟು ಇದೆ. ಅದು ಚೂಯಿಂಗ್ ಗಮ. ಒಂದು ಗಮ್ ಒಳ್ಳೆಯದು, ಆದರೆ 10 ಖಂಡಿತವಾಗಿಯೂ ಉತ್ತಮವಾಗಿದೆ. ಗಮ್ನ ಈ ಎತ್ತರದ ಗೋಪುರವನ್ನು ನೋಡಿ. ಇದು ಹುಚ್ಚುತನವಾಗಿದೆ. ಅಜ್ಜಿ, ಪ್ರಾರಂಭಿಸಿ. ನನಗೆ ಹಸಿವಾಗುತ್ತಿದೆ. ಸರಿ, ನನ್ನ ಬಳಿ ಕೇವಲ 1 ಪ್ಯಾಕ್ ಇದೆ. ಇದು ಎಷ್ಟು ಗುಲಾಬಿ ಮತ್ತು ಸುಂದರವಾಗಿದೆ ಎಂದು ನೋಡಿ. ನನಗೆ ಇದು ಇಷ್ಟವಾಗಿದೆ. ನೀನು ಪ್ರಾರಂಭಿಸಬಹುದು ವೆಡ್ನೆಸ್ಡೇ. ನೀವು ಅದನ್ನು ಮುಗಿಸಿಲ್ಲ. ನಾನು ಅದನ್ನು ಗಮನಿಸಲೇ ಇಲ್ಲ. ಸರಿ, ನಾನು ಅದನ್ನು ಸಂತೋಷದಿಂದ ತಿನ್ನುತ್ತೇನೆ. ನೋಡಿ, ಅಜ್ಜಿ ಒಂದು ಗುಳ್ಳೆಯನ್ನು ಉಬ್ಬಿಸಲಿದ್ದಾರೆ. ಅಯ್ಯೋ, ನನ್ನದು ಮುಗಿಯಿತು. ಮೊದಲನೆಯದಾಗಿ ನಾನು ಪ್ಯಾಕೇಜಿಂಗ್ ನಿಂದ ಮುಕ್ತಿ ಪಡೆಯಲು ಬಯಸುತ್ತೇನೆ. ಮತ್ತು ಈಗ ನಾನು ಒಂದು ದೊಡ್ಡ ಗಮ್ ಮಾಡಲು ಹೋಗುತ್ತಿದ್ದೇನೆ. ಪರ್ಫೆಕ್ಟ್ ಆಗಿ ಕಾಣುತ್ತಿದೆ. ಆದರೆ ಅಷ್ಟೇ ಅಲ್ಲ, ಇದನ್ನು ನೋಡಿ. ನಾನು ಈ ಗಮ್ ಬಾಲ್ ನಿಂದ ನೂಡಲ್ಸ್ ಮಾಡಲು ಹೋಗುತ್ತಿದ್ದೇನೆ. ಈಗ ಒಂದು ಗಮ್ ಸಾಸೇಜ್. ಅದನ್ನು ತಿರುಗಿಸುತ್ತಿದ್ದೇನೆ ಮತ್ತು ಈಗೋ ಬಂದಿದೆ. ವಾವ್, ಮೈಕ್, ನೋಡು, ವೆಡ್ನೆಸ್ಡೇಗೆ ಒಂದು ಉತ್ತಮ ಉಪಾಯ ಬಂದಿದೆ. ಉತ್ತಮ ಕೆಲಸ. ಮತ್ತು ನಿಜವಾಗಿ ಆ ಹಂದಿ ಮರಿ ಕೂಡ ತುಂಬಾ ತಮಾಷೆಯಾಗಿದೆ. ಅದನ್ನು ನೋಡಿ.
ಸರಿ, ನನ್ನ ಗಮ್ ನೂಡಲ್ಸ್ ತಿನ್ನುವ ಸಮಯ. ಪರ್ಫೆಕ್ಟ್. ಮೈಕ್, ನಿನ್ನ ಸರದಿ. ಹುರ್ರೇ! ಆದರೆ ಓ, ಅದು ಕೆಟ್ಟ ಉಪಾಯವಾಗಿತ್ತು. ನಾನು ಅದನ್ನು ಬೇಗನೆ ಪಡೆಯುತ್ತೇನೆ. ಸರಿ, ಪ್ರಾರಂಭಿಸೋಣ. ನನ್ನ ಗುಳ್ಳೆ ಎಷ್ಟು ದೊಡ್ಡದಾಗಿರುತ್ತದೆಂದು ನಾನು ಆಶ್ಚರ್ಯ ಪಡುತ್ತಿದ್ದೇನೆ. ಅದು ಅದ್ಭುತವಾಗಿದೆ. ಇನ್ನು ಸ್ವಲ್ಪ ಮಾಡೋಣ. ನಾನು ಇದರೊಂದಿಗೆ ಆಟವಾಡಬಹುದು. ಅಬ್ಬಾ, ಇದು ತುಂಬಾ ಮಜವಾಗಿದೆ. ಮೈಕ್, ವಾವ್! ಹೌದು, ನನಗೆ ಒಂದು ಅದ್ಭುತವಾದ ಉಪಾಯ ಬಂದಿದೆ. ಈ ಸಣ್ಣ ಬಲೂನ್ಗಳಿಂದ ನಾನು ಇಡೀ ಪರ್ವತವನ್ನೇ ನಿರ್ಮಿಸಬಹುದು. ವಾವ್!